Without a doubt, we all at some point or the other have to make decisions. ಯಾವುದೇ ಸಂಶಯವಿಲ್ಲದೆ ಯಾವುದೋ ಒಂದು ಸಂದರ್ಭದಲ್ಲಾದರೂ ನಾವು ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಿದೆ. We need to make a choice. ಕೆಲವು ಸಾರಿ ನಮಗೆ ಆಯ್ಕೆ ಇರ್ತದೆ. We should know what to say. ಏನು ಹೇಳಬೇಕೆನ್ನುವಂಥದ್ದು ಇರ್ತದೆ. We should know where to go, when to go. ಎಲ್ಲಿಗೆ ಹೋಗಬೇಕು, ಯಾವಾಗ ಹೋಗಬೇಕು ಅನ್ನುವಂಥದ್ದು ಇರ್ತದೆ. We need to know how to set our boundaries. ಹೇಗೆ ನಮ್ಮ ಒಂದು ಮೇರೆಗಳನ್ನ ಸ್ಥಾಪಿಸಿಕೊಳ್ಳಬೇಕೆಂದು ನಮಗೆ ಇರ್ತದೆ. So we are constantly on the pretext of making decisions. ಸತತವಾಗಿ ನಮಗೆ ನಿರ್ಧಾರಗಳನ್ನ ತೆಕ್ಕೊಳ್ಳುವಂತ ಅವಕಾಶಗಳು ಬಂದೇ ಬರ್ತವೆ. Most times we only think of decisions as something big like career decision or whom to marry, those kind of decisions. ಆ ಕೆಲವೊಂದು ಸಾರಿ ಯಾರನ್ನ ಮದುವೆ ಆಗಬೇಕು, ನಾವು ತೆಗೆದುಕೊಳ್ಳುವಂತ ಕೆಲಸಗಳು ಅಂತ ನಿರ್ಧಾರಗಳಾಗಿರ್ತವೆ. But there is a lot to it in everyday life. ಆದ್ರೆ ಈ ನಿರ್ಧಾರಗಳನ್ನ ತಕ್ಕೊಳ್ಳುವಂತ ಸಂದರ್ಭಗಳು ಬಹಳ ಬರ್ತವೆ ನಮ್ಮ ಜೀವಿತಗಳಲ್ಲಿ. But today I want you to understand ಇವತ್ತು ನಾನು ನಿಮಗೆ ಇದನ್ನ ಅರ್ಥ ಮಾಡಿಸ್ತೇನೆ that there are different ways to know from the word of God how to make decisions. ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಳಬಹುದು ಹೇಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕೆಂದು. Like using wisdom and following leading of the Holy Spirit, all of that is true. ಸೊ ದೇವರ ಜ್ಞಾನವನ್ನು ಉಪಯೋಗಿಸಿಕೊಳ್ಳುವಂಥದ್ದು, ಪರಿಶುದ್ಧಾತ್ಮನ ಹಾತುಕೊಂಡು ನಿರ್ಧಾರಗಳನ್ನ ತಕ್ಕೊಳ್ಳುವಂಥದ್ದು ಅನೇಕ ವಿಷಯಗಳಿವೆ. But today I'm going to focus on one important truth. ಆದರೆ ಇವತ್ತು ಒಂದು ಸತ್ಯದ ಮೇಲೆ ನಾವು ಹೆಚ್ಚು ಗಮನ ಇಡುತ್ತಿದ್ದೇವೆ. Because I'm doing this series on God's word, I want you to understand that God's word should be our ultimate authority in decision making. ನಾವು ದೇವರ ವಾಕ್ಯವನ್ನ ಕುರಿತ ಈ ಒಂದು ಸೀರೀಸ್ ಅಲ್ಲಿ ನಾವು ಮಾತಾಡುವುದರಿಂದ ದೇವರ ವಾಕ್ಯವು ನಮ್ಮ ಅಂತಿಮ ನಿರ್ಧಾರವಾಗಿರ್ತದೆ. When you look at Acts chapter 1 verse 20, ಅಪೊಸ್ತಲ ಕೃತ್ಯಗಳು 1:20ನೇ ವಚನವನ್ನು ನೀವು ನೋಡುವುದಾದರೆ, the apostle Peter is addressing the crowd. ಅಲ್ಲಿ ಅಪೊಸ್ತಲನಾದಂತ ಪೇತ್ರನು ಜನರಿಗೆ ಹೇಳ್ತಾ ಇದ್ದಾನೆ. And he says, for it is written in the book of Psalms, ಅವನು ಹೇಳ್ತಿದ್ದಾನೆ, ಕೀರ್ತನೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, may his place be deserted and let there be no one to dwell in it and another take his place of leadership. ಅವನ ಮನೆ ಆಳು ಬೀಳಲಿ, ಅದು ಜನಶೂನ್ಯವಾಗಲಿ ಎಂತಲೂ ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ ಎಂತಲೂ ಕೀರ್ತನೆ ಗ್ರಂಥದಲ್ಲಿ ಬರೆದದೆ. This is talking in reference to the fact that one of the apostles, Judas Iscariot, lost his position as apostle because he had ended his life. ಸೊ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಪೊಸ್ತಲನಾದ ಇಸ್ಕರಿಯೋತ ಯೂದನು ತನ್ನ ಜೀವಿತವನ್ನು ಮುಗಿಸಿದ್ರಿಂದ ಅವನನ್ನ ಕುರಿತು ಈ ವಾಕ್ಯವು ಹೇಳ್ತಾ ಇದೆ. And about him he is saying, may another take his place of leadership. ಸೊ ಅಲ್ಲಿ ಅವನು ಹೇಳ್ತಿದ್ದಾನೆ, ಅವನ ಬದಲಿಗೆ ಅವನ ಉದ್ಯೋಗವು ಮತ್ತೊಬ್ಬನಿಗೆ ಆಗಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. And this is actually quoting from the book of Psalms. ಇದು ಕೀರ್ತನೆ ಗ್ರಂಥದಲ್ಲಿ ಬರೆದಿರುವಂತ ಮಾತನ್ನ ಇಲ್ಲಿ ಪುನಃ ಪೇತ್ರನು ಹೇಳುತ್ತಿದ್ದಾನೆ. Psalm 109 verse 8. ಅದು ಕೀರ್ತನೆ 109:8ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. But I want you to understand here. ಇಲ್ಲಿ ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಬಯಸ್ತೇನೆ. They were about to make a replacement for Judas in getting another apostle. ಅಲ್ಲಿ ಇಸ್ಕರಿಯೋತನ ಬದಲಾಗಿ ಇನ್ನೊಬ್ಬ ಅಪೊಸ್ತಲನ ಆರಿಸಿಕೊಳ್ಳಬೇಕೆಂದು ಅವರಿದ್ದಾರೆ. They did not make this decision because they felt like it. ಅವ್ರಿಗೆ ಆ ರೀತಿ ಅನಿಸ್ತು ಅಂತ ಅವರು ಈ ನಿರ್ಧಾರವನ್ನು ತೆಕ್ಕೊಳ್ಳಲಿಲ್ಲ. They didn't make the decision because they were pressured to do it. ಅದನ್ನ ಮಾಡಬೇಕಂತ ಒತ್ತಾಯ ಇದ್ದುದರಿಂದ ಅವರು ಹಾಗೆ ಮಾಡಲಿಲ್ಲ. Jesus did not tell them to do it. ಯೇಸು ಕ್ರಿಸ್ತನು ಅದನ್ನ ಮಾಡ್ರಿ ಅಂತ ಅವರಿಗೆ ಹೇಳಿಲ್ಲ. They did not get any vision or dream. ಅವ್ರಿಗೆ ಯಾವ ದರ್ಶನಗಳಾಗ್ಲಿ ಏನು ಅವರಿಗೆ ಸಿಕ್ಕಲಿಲ್ಲ. The only reason why they made this decision was because it is written in the word of God. ಅವರು ಈ ನಿರ್ಧಾರವನ್ನ ತೆಕ್ಕೊಳ್ಳೋದಕ್ಕೆ ಒಂದೇ ಒಂದು ಕಾರಣ ಏನಂದ್ರೆ ಅದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿತ್ತು. I'm not asking you to deny that God doesn't speak through dreams or visions. God uses all of that, and I'm going to talk about that in the future. But I want you to understand that if God has spoken through his word, that is more than enough in most cases. ಇಲ್ಲಿ ದೇವರು ದರ್ಶನಗಳ ಮೂಲಕವಾಗಿ ಕನಸುಗಳ ಮೂಲಕವಾಗಿ ಮಾತಾಡ್ತಿಲ್ಲ ಎಂಬುದಾಗಿ ನಾನು ಹೇಳುವುದಿಲ್ಲ. ಅದನ್ನು ಮುಂದಿನ ಸಾರಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದದ್ದರಿಂದ ಅವರು ಆ ನಿರ್ಧಾರವನ್ನು ತೆಗೆದುಕೊಂಡರು. See, sometimes people will come and say, I want to marry this unbeliever. Just say yes. I cannot say yes because that is not in accordance to God's word. ಕೆಲವರು ನೇರವಾಗಿ ಬಂದು ನಾನು ಈ ಅನ್ಯ ಜನರದವರನ್ನ ಮದುವೆ ಆಗ್ತೇನೆ ಎಂಬುದಾಗಿ ಹೇಳುವಾಗ ನಾನು ಅದನ್ನು ಒಪ್ಪಿಕೊಳ್ಳುವುದಿಲ್ಲ, ಯಾಕಂದ್ರೆ ಅದು ದೇವರ ವಾಕ್ಯದಲ್ಲಿ ಇಲ್ಲ. Because if God's word says no, it means a no. You don't need 20 dreams and visions and prophetic words to say no. ಸೊ ದೇವರ ವಾಕ್ಯದಲ್ಲಿ ಅದು ತಪ್ಪು ಎಂಬುದಾಗಿ ಹೇಳಿದಾಗ ಅದು ತಪ್ಪೇ, ಅದು ಸರಿ ಅಂತ ಯಾವ ದರ್ಶನಗಳಾಗಲಿ ಪ್ರವಾದನೆಗಳಾಗಲಿ ನಮಗೆ ಬೇಕಿಲ್ಲ. See, last year I had to go and preach in a crusade in Chhattisgarh.
ಛತ್ತೀಸ್ಗಢ ಅಲ್ಲಿ ಒಂದು ಕೂಟದಲ್ಲಿ ನನಗೆ ಪ್ರಸಂಗಿಸುವಂತ ಅವಕಾಶ ಸಿಕ್ಕಿತು. And there were a lot of people saying, don't go, it's very dangerous. And even when I went, it was dangerous. ಸೊ ಅನೇಕರು ಹೇಳಿದ್ರು ಅಲ್ಲಿಗೆ ಹೋಗಬೇಡ, ತುಂಬಾ ಅಪಾಯಕರ ಆಗಿರುವಂತ ಸ್ಥಳ ಎಂಬುದಾಗಿ. ಹೌದು, ನಾನು ಅಲ್ಲಿಗೆ ಹೋದಾಗ ಅದು ನನಗೆ ಅನಿಸ್ತು ಅದು ತುಂಬಾ ಅಪಾಯಕರ ಆಗಿರುವಂತ ಸ್ಥಳ ಎಂದು. But one day the Lord spoke to me from the book of Acts chapter 10. ಒಂದು ದಿನ ದೇವರ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದ ಮೂಲಕವಾಗಿ ನನ್ನೊಂದಿಗೆ ಮಾತನಾಡಿದರು. Where Peter was wondering whether he should go to Cornelius' house, and the Holy Spirit spoke to him clearly saying, I want you to go. Fear not, Peter, go ahead. And through that God told me, fear not, John, go ahead. ಸೊ ಪೇತ್ರನು ಆ ಕೊರ್ನೆಲನ ಮನೆಗೆ ಹೋಗುವಾಗ ಚಿಂತಿಸುತ್ತಿರುವಾಗ ದೇವರವನಿಗೆ ಹೇಳ್ತಾರೆ, ನೇರವಾಗಿ ನೀನು ಕೊರ್ನೆಲನ ಮನೆಗೆ ಹೋಗು ಎಂಬುದಾಗಿ, ಚಿಂತಿಸಬೇಡ ಎಂಬುದಾಗಿ. ಅದೇ ರೀತಿಯಾಗಿ ದೇವರು ನನಗೆ ಹೇಳಿದರು, ಜಾನ್ ನೀನು ಹೋಗು ಎಂಬುದಾಗಿ. That's the way the word of God will lead you and guide you and teach you. ಈ ರೀತಿಯಾಗಿ ದೇವರ ವಾಕ್ಯವು ನಿನಗೆ ಬೋಧಿಸುತ್ತದೆ, ನಿನ್ನನ್ನು ನಡೆಸುತ್ತದೆ. The minute God told me, I didn't think about how I felt, I didn't think about the danger, I didn't think about all the people who were telling me don't go. The minute God said go, I went. ದೇವರು ನನ್ನೊಂದಿಗೆ ಹೇಳಿದ ತಕ್ಷಣವೇ ನಾನು ಹೋದೆ. ಜನರು ಹೇಳಿದಂಥ ಮಾತುಗಳನ್ನ ನಾನು ತಲೆಗೆ ಹಾಕಿಕೊಳ್ಳಲಿಲ್ಲ. I want you to make decisions based on God's word like that. ನಾನು ಬಯಸ್ತೇನೆ ನೀವೆಲ್ಲರೂ ಕೂಡ ದೇವರ ವಾಕ್ಯ ಆಧಾರಿತ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕೆಂದು. God help us to make decisions based on your word. ಕರ್ತನೇ ನಮಗೆ ಸಹಾಯ ಮಾಡು ನಿನ್ನ ವಾಕ್ಯ ಆಧಾರಿತ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಕ್ಕೆ. Not by how we feel, not by what people say, not by the circumstance, but by your word we make our decisions. ನಮ್ಮ ಸಂದರ್ಭಗಳ ಅನುಸಾರವಾಗಿ ಅಲ್ಲ, ಅಥವಾ ಜನರು ಏನು ಹೇಳ್ತಾರೆ ಎಂಬುದಾಗಿ ಅಲ್ಲ, ಅಥವಾ ನಾನೇನು ಅಂದುಕೊಳ್ಳುತ್ತೇನೆ ಎಂಬುದಾಗಿ ಅಲ್ಲ. ನಿನ್ನ ವಾಕ್ಯವು ಏನು ಹೇಳುತ್ತದೋ ಅದನ್ನು ಕುರಿತು ನಿರ್ಧಾರ ತೆಗೆದುಕೊಳ್ಳಬೇಕು. Amen. ಆಮೆನ್.